ತಿಳಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಸೃಷ್ಟಿಯ ಸೊಬಗು ಹೆಣ್ಣು, ದೇವರ ಅದ್ಭುತ ಸೃಷ್ಟಿ ಹೆಣ್ಣು. ಹೆಣ್ಣು ಒಬ್ಬ ತಾಯಿ, ಮಡದಿ, ಮಗಳು, ಸಂಗಾತಿ ಹಾಗೂ ಗೆಳತಿ, ಹೀಗೆ ಬದುಕಿನ ಎಲ್ಲ ಹಂತದಲ್ಲೂ ಶಕ್ತಿಯಾಗಿ ನಿಲ್ಲುವಂಥವಳು ಹೆಣ್ಣು. ಈ ಜಗತ್ತಿನ ಪ್ರತಿಯೊಬ್ಬ ಮಹಿಳೆಯು ಧೈರ್ಯಶಾಲಿ, ಸ್ಫೂರ್ತಿದಾಯಕ, ಪ್ರತಿಭಾಶಾಲಿ ಆಗಿದ್ದಾಳೆ. ಪ್ರತಿಯೊಬ್ಬ ಹೆಣ್ಣಿನ ಧೈರ್ಯ, ಶಕ್ತಿ ನಮಗೆಲ್ಲರಿಗೂ ಸ್ಫೂರ್ತಿಯನ್ನು ನೀಡುವಂಥದ್ದು. ಹೆಣ್ಣಿಲ್ಲ ಅಂದರೆ ಜಗತ್ತು ನೀರಸ ಹಾಗೂ ಅಪೂರ್ಣ ಅಂತ ಅನಿಸುತ್ತೆ. ಈ ವಚನ ಚಾರಿಟೇಬಲ್ ಸೊಸೈಟಿ ಬೀದರ್ ಅವರ ಒಂದು ಆಶ್ರಯದಲ್ಲಿ ಹಮ್ಮಿಕೊಂಡಂತಹ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಧೈರ್ಯಶಾಲಿ, ಪ್ರತಿಭಾವಂತ, ಸಹೃದಯಿ ಹಾಗೂ ಸ್ಫೂರ್ತಿದಾಯಕ ಮಹಿಳೆಯರಿಗೆ ಹಾಗೂ ಇಲ್ಲಿ ನೆರೆದಂಥ ಎಲ್ಲ ಪುರುಷರಿಗೂ ಕೂಡ ಇವತ್ತಿನ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ನಾನು ಕೋರಲು ಬಯಸ್ತಾ ಇದ್ದೇನೆ. ಮೇಡಮ್ ಅವರು ತುಂಬ ಚೆನ್ನಾಗಿ ಮಾತಾಡಿದರು. ಮೈಯಲ್ಲಿ ನವಿಲು ಎಲ್ಲ ಮುಳ್ಳಿ ಆಗ್ತಾ ಇತ್ತು. ಐ ಲಿಟರಲಿ ಡೋಂಟ್ ನೋ ವಾಟ್ ಐ ಟು ಸ್ಪೀಕ್. ಹೆಣ್ಣಿಗೆ ಯಾವ ರೀತಿ ಶತ್ರು ಆಗ್ತಾಳೆ ಅನ್ನೋದನ್ನು ಬಹಳ ಅವ್ರು ಏನು ನೋವು ಅನುಭವಿಸಿದ್ರು ಅದರ ಮುಖಾಂತರ ಅವ್ರು ಹೇಳ್ಕೊಟ್ಟಿದ್ದಾರೆ. ದ ಸೇಮ್ ಥಿಂಗ್ ಇವನ್ ಐ ಹ್ಯಾವ್ ಫೇಸ್, ಸೊ ಐ ಡೋಂಟ್ ವಾಂಟ್ ಟು ಎಲಾಬ್ರೇಟ್ ಆನ್ ದಟ್. ಸೊ ಬಟ್ ಇವತ್ತು ಏನು ಮುಖ್ಯವಾಗಿ ಮಾತಾಡಬೇಕು ಅಂತಂದರೆ, ಪ್ರತಿ ಸರ್ತಿ ಒಂದು ಮಹಿಳಾ ದಿನಾಚರಣೆನ ಒಂದು ಧ್ಯೇಯ ವಾಕ್ಯದೊಂದಿಗೆ ಮತ್ತು ಒಂದು ಕಲರ್ ಕೂಡ ಡಿಸೈಡ್ ಮಾಡಿರ್ತಾರೆ. ಸೊ ಇವತ್ತಿನ ಒಂದು ಈ ವರ್ಷದ ಧ್ಯೇಯ ವಾಕ್ಯ ಏನು ಅಂತ ಆಕ್ಸಿಲರೇಟ್ ಆ್ಯಕ್ಷನ್ ಅಂತ ಹೇಳಿದ್ರು. ಅದನ್ನು ನಾನು ಮುಂದೆ ನಿಮಗೆ ಕನ್ನಡದಲ್ಲಿ ವಿವರಿಸ್ತೇನೆ. ವಿಶ್ವದಾದ್ಯಂತ ಅನೇಕ ದೇಶಗಳಲ್ಲಿ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಇದು ಕೇವಲ ಒಂದು ಕ್ಷೇತ್ರಕ್ಕೆ ಮೀಸಲಾಗಿಲ್ಲ. ರಾಜಕೀಯ ಇರ್ಬೋದು, ಶಿಕ್ಷಣ ವ್ಯವಸ್ಥೆಯಲ್ಲಿರ್ಬೋದು, ಭಾಷಾವಾಗಿರ್ಬೋದು, ಸಾಂಸ್ಕೃತಿಕ ಇರ್ಬೋದು, ಆರ್ಥಿಕ ಇರ್ಬೋದು, ಅದು ಇನ್ನೂ ಹಲವಾರು ಅಂದರೆ ಜನಾಂಗೀಯ ರಂಗ ಇರ್ಬೋದು, ಈ ರೀತಿ ಎಲ್ಲ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಮಹಿಳೆಯರನ್ನು ಅವರಿಗೆ ಹೆಚ್ಚು ಛಾಪು ಯಾರು ನೋಡ್ತಿರ್ತಾರೆ, ಫಸ್ಟ್ ಲೈನಲ್ಲಿ ನೀವು ಕೂತ್ಕೊಂಡಿರೋರು ನೋಡ್ಬೋದು. ಇದನ್ನೆಲ್ಲರನ್ನೂ ನೋಡಿದರೆ ನಿಜವಾಗ್ಲೂ ಹೆಮ್ಮೆ ಆಗ್ತಾರೆ. ಗ್ರೇಟ್ ಕ್ಲಾಪ್ಸ್ ಫಾರ್ ದೆಮ್. ರಿಯಲಿ ಫೀಲ್ ಸೋ ಗುಡ್ ಟು ಸಿ ದೆಮ್ ಇನ್ ದ ಡ್ರೆಸಸ್. ಓಕೆ, ಸೊ ಇವರ ಈ ಒಂದು ಕೊಡುಗೆಯನ್ನು ಸ್ಮರಿಸಲಿಕ್ಕಾಗಿ ಈ ಒಂದು ಮಹಿಳಾ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತೇವೆ. ಇದು ಹೀಗಲ್ಲ ಅನ್ನೋದು ನಮಗೆ ಇವರು ಯಾರಿಗೂ ಕೊಡುಗೆ ನೆನಪಿರೋದಿಲ್ಲ ಅಂತಲ್ಲ, ಬಟ್ ನಮ್ಮಲ್ಲಿರುವ ಚೇತನ, ನಮ್ಮಲ್ಲಿರುವಂಥ ಸ್ಫೂರ್ತಿ, ನಮ್ಮಲ್ಲಿರುವಂಥ ಧೈರ್ಯ ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ಈ ಒಂದು ಚೇತನವನ್ನು ಹೊರಹೊಮ್ಮಲಿಕ್ಕೆ, ಸ್ಫೂರ್ತಿಯನ್ನು ನೀಡಲಿಕ್ಕೆ ಮತ್ತು ಬೇರೆ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ನಾವು ಇನ್ಸ್ಪಿರೇಷನ್ ಆಗ್ಬೋದು ಅನ್ನೋದನ್ನು ಎಲ್ಲ ತಿಳಿಸಿ ಹೇಳಲಿಕ್ಕೆ ಈ ಒಂದು ಮಹಿಳಾ ದಿನಾಚರಣೆ ನಾವೆಲ್ಲ ಆಚರಣೆ ಮಾಡ್ತೀವಿ. ಬಟ್ ಹೌ ಇಟ್ ಆಲ್ ಸ್ಟಾರ್ಟೆಡ್, ಹೇಗೆ ಸ್ಟಾರ್ಟ್ ಆಯಿತು ಅನ್ನೋದು ಇವತ್ತೆಲ್ಲ ಇನ್ಫಾರ್ಮೇಷನ್ ಇದೆ. ಹೆಚ್ಚು ಸಮಯ ವೇಸ್ಟ್ ಮಾಡೋದು ಬೇಡ. ಇಫ್ ಯು ಜಸ್ಟ್ ಗೂಗಲ್ ಇಟ್ ಔಟ್, ನಿಮಗೆ ಇದು ಹಿನ್ನೆಲೆ ಏನಿದೆ, ಇದ್ರದ್ದು ಇತಿಹಾಸ ಎಲ್ಲ ನೀವು ತಿಳ್ಕೊಳ್ಬೋದು. ಬಸ್ ಇನ್ನು ಒಂದು ಸೆಂಟೆನ್ಸ್ ಹೇಳಬೇಕು ಅಂದರೆ, ಇದು ಒಂದು ಲೇಬರ್ ಮೂವ್ಮೆಂಟ್ ಆಗಿ ಸ್ಟಾರ್ಟ್ ಆಯಿತು. ಇದು ಎಲ್ಲಿ ಸ್ಟಾರ್ಟ್ ಆಯಿತು ಅಂದರೆ, ಉತ್ತರ ಅಮೆರಿಕಾ ಮತ್ತು ಯುರೋಪ್ ದೇಶಗಳಲ್ಲಿ ಒಂದು ಲೇಬರ್ ಮೂವ್ಮೆಂಟ್ ಆಗಿ ಒಂದು ಇವೆಂಟಲ್ಲಿ 15,000 ಹೆಣ್ಣು ಮಕ್ಕಳು ತಮ್ಮ ಒಂದು ವೇತನದ ಒಂದು ಸಮಾನ ವೇತನಕ್ಕಾಗಿ ಹೋರಾಟ ಮಾಡುವಾಗ ಈ ಒಂದು ಮಹಿಳೆಯರ ಒಂದು ಅವರ ಒಂದು ಧೋರಣೆ ಅಥವಾ ಒಂದು ಅವರ ಇಚ್ಛಾಶಕ್ತಿ, ಅವರ ಒಂದು ಪ್ರಶ್ನಾತೀತ ಒಂದು ನಿಲುವು ಹೊರಗಡೆ ಬಂತು. ಹೀಗಾಗಿ ನಂತರ ಇದು ಸಮಾನತೆ, ಲಿಂಗ ಸಮಾನತೆ ರೂಪಿಸುವಲ್ಲಿ ಪ್ರತಿಯೊಬ್ಬರ ಪಾತ್ರ ಇದೆ ಅನ್ನುವಂಥ ಅಂಶಗಳು, ಸಾಮಾಜಿಕ ಸುಧಾರಣೆಯಲ್ಲಿ ಮಹಿಳೆಯರ ಪಾತ್ರ ಏನು, ನಮ್ಮ ಹಕ್ಕುಗಳೇನು, ಇದಕ್ಕಾಗಿ ನಾವು ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋಂಥ ವಿಷಯಗಳು, ಈ ರೀತಿ ಒಂದೊಂದು ಹೊಸ ಹೊಸ ವಾಕ್ಯಗಳ, ಧ್ಯೇಯ ವಾಕ್ಯಗಳ ಮುಖಾಂತರ ಇದನ್ನು ಹೆಚ್ಚಿನ ಒಂದು ಪಡೆದುಕೊಂಡಿದೆ. ಪ್ರತಿ ವರ್ಷದ ಪ್ರಕಾರ ಈ ವರ್ಷದ ಒಂದು ಧ್ಯೇಯ ವಾಕ್ಯ ಮೇಡಮ್ ಅವರು ಹೇಳಿದರು, ಡಾಕ್ಟರ್ ಪೂರ್ಣಿಮಾ ಅವರು, ಆಕ್ಸಿಲರೇಟ್ ಆ್ಯಕ್ಷನ್. ಇದನ್ನು ನಾವು ಏನು ಹೇಳ್ಬೋದು ಅಂದರೆ ಕನ್ನಡದಲ್ಲಿ ಮಹಿಳೆಯರು ಮತ್ತು ಹುಡುಗಿಯರ ಹಕ್ಕುಗಳು, ಅವರ ಸಮಾನತೆ, ಸಬಲೀಕರಣಕ್ಕಾಗಿ ಹೋರಾಟ ನಡೀತಾನೆ ಇದೆ. ಬಹಳ ವರ್ಷದಿಂದ ನಡೀತಾ ಇದೆ. 12ನೇ ಶತಮಾನದಲ್ಲಿ ಬಸವಾದಿ ಶರಣರ ಕಾಲದಿಂದಲೂ ಕೂಡ ಇದಕ್ಕೊಂದು ಹೋರಾಟ ನಡೀತಾ ಇದೆ. ಬಟ್ ಆ್ಯಕ್ಷನ್ ಎಲ್ಲಿದೆ? ವಿ ಶುಡ್ ನಾಟ್ ಜಸ್ಟ್ ಬಿಲೀವ್ ಇನ್ ವರ್ಡ್ಸ್, ವಿ ಶುಡ್ ಬಿಲೀವ್ ಇನ್ ಆ್ಯಕ್ಷನ್. ಸೊ ನಾವು ಹೆಚ್ಚು ಕಾರ್ಯಪ್ರವೃತ್ತರಾಗಬೇಕು, ಕಾರ್ಯೋನ್ಮುಖರಾಗಬೇಕು. ಕೇವಲ ಭಾಷಣ ಮಾಡಿದೆವು, ಹೋದೆವು, ಯಾರೋ ಒಂದು ಭಾಷಣ ಮಾಡಿದ್ರು, ಚಪ್ಪಾಳೆ ತಟ್ಟೆವು,
ಬಿಟ್ಟು ನಾವು ಮನೆಯಲ್ಲಿ ಹೋಗಿ ಮತ್ತೆ ಆಸ್ ಇಟ್ ಈಸ್ ನಮ್ಮ ಲೈಫ್ ನಡೀತಾ ಹೋದರೆ ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಆಕ್ಸಲರೇಷನ್. ನಾವು ಇದನ್ನು ಆಗಿ ಕಾರ್ಯದಲ್ಲಿ ಎಲ್ಲ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಇದರಲ್ಲಿ ಪಾಲ್ಗೊಳ್ಬೇಕು. ಇದು ನನ್ನ ಕೆಲಸ ಅಲ್ಲ, ಕೇವಲ ಡಾಕ್ಟರ್ ಪೂರ್ಣಿಮಾ ಅವ್ರದ್ದು, ಚಂದ್ರಕಲಾ ಅವ್ರದ್ದು, ಭಾವನಿ ಮೇಡಮ್ ಅವ್ರದ್ದೆಲ್ಲ, ಸುರೇಶ್ ಪಾಟೀಲ್ ಅವ್ರದ್ದೆಲ್ಲ, ಅಥವಾ ಕೊಂಡ ಸರ್ದೆಲ್ಲ, ಇದು ಕೆಲವು ಜನರದ್ದು ಮೂಮೆಂಟ್ ಅಲ್ಲ. ದಿಸ್ ಇಸ್ ಅ ಮೂಮೆಂಟ್ ಆಫ್ ಆಲ್. ಎಲ್ಲರೂ ಎಚ್ಚೆತ್ಕೊಳ್ಬೇಕು. ಹೇಗೆ ಎಚ್ಚೆತ್ಕೊಳ್ಬೇಕು, ಯಾವ ರಂಗದಲ್ಲಿ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಕೆಲವಷ್ಟು ಹೇಳ್ತೇನೆ. ಅದರಲ್ಲಿ ಮಹಿಳೆಯರ ಜೀವನವನ್ನು ಸುಧಾರಿಸಲಿಕ್ಕೆ ಇಷ್ಟೆಲ್ಲ ಪ್ರಯತ್ನ ಯಾಕೆ ಮಾಡ್ತಾ ಇದ್ದೀವಿ? ಓಕೆ, ನಿಮಗೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳಬೇಕಂದ್ರೆ, ಆಸ್ ಡಾಕ್ಟರ್ ಪೂರ್ಣಿಮಾ ಸೆಡ್, ಇವನ್ ಐ ಫೇಸ್ ದ ಸೇಮ್ ಪ್ರಾಬ್ಲಮ್. ನಾನು MSc ಮುಗಿಸಿ ಲಾಸ್ಟ್ ಸೆಮಿಸ್ಟರಲ್ಲಿ ಇವನ್ ಐ ಹ್ಯಾಡ್ ಮ್ಯಾರಿಡ್ ಆ್ಯಂಡ್ ಐ ವಾಸ್ ಪ್ರೆಗ್ನೆಂಟ್. ಓಕೆ, ಆದರೆ ನನ್ನ ಪ್ರೆಗ್ನೆನ್ಸಿ ಮುಗಿದು ಡೆಲಿವರಿ ಆಗಿ 12ನೇ ದಿನಕ್ಕೆ ನನಗೊಂದು ಜಾಬ್ ಸಿಕ್ತು. ಆ ಜಾಬ್ದು ವೇತನ ಎಷ್ಟಿತ್ತು ಅಂದರೆ ಕೇವಲ 1800 ರೂಪಾಯಿ. ನಮ್ಮ ತಂದೆಯವ್ರು ಹೇಳಿದ್ರು ಏನಂತ, ನಾಯಿನರಿಗೂ ಮಕ್ಕಳನ್ನ ನಡೀತವೆ, ನಿಮ್ಮ ಥರ 6 ತಿಂಗಳು ಯಾರು ಮಲಗಲ್ಲ, ಹೋಗಿ ಅದು ಡ್ಯೂಟಿ ಮಾಡಂತ ಹೇಳಿದ್ರು. ದ ಡೇ ಐ ಸ್ಟಾರ್ಟೆಡ್ ದೆನ್. ಇವತ್ತು 27 ವರ್ಷಗಳ ಸೇವೆಯಲ್ಲಿದ್ದೇನೆ. 1800 ರೂಪಾಯಿಂದ 3 ಲಕ್ಷದವರೆಗೆ ನಾನು ಪೇಮೆಂಟ್ ತಗೊಳ್ತೇನೆ. ಮಹಿಳಾ ಸಬಲೀಕರಣ ಅಂದರೆ ಏನು ಅಂದರೆ, ಮಹಿಳೆಯರಿಗೆ ನಾವು ಕೆಲವೊಂದಿಷ್ಟು ಹಕ್ಕುಗಳನ್ನು ಕೊಡಬೇಕು. ನಿಮ್ಮ ಹಕ್ಕುಗಳು ನಿಮಗೆ ಗೊತ್ತಿದೆಯಾ? ನಿಮ್ಮಷ್ಟಕ್ಕೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಯಾವ ರೀತಿ ಹಕ್ಕುಗಳು ನಮಗಿದೆ, ಆದರೆ ಅದನ್ನು ಯಾವ ರೀತಿ ಸದುಪಯೋಗ ಪಡಿಸ್ಕೊಳ್ಬೇಕು, ಯಾವ ರೀತಿ ದುರುಪಯೋಗ ಮಾಡಬಾರ್ದು ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ವುಮೆನ್ ಆ್ಯಂಡ್ ಲಾ, ಇಫ್ ಯು ಸ್ಟಡಿ ವುಮೆನ್ ಆ್ಯಂಡ್ ಲಾ, ವಾಟ್ ಆರ್ ದ ವಿಮೆನ್ ರೈಟ್ಸ್, ದೆನ್ ಡೆಫಿನೆಟ್ಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ಯುವರ್ ರೈಟ್ಸ್ ಬೀಯಿಂಗ್ ಅ ವುಮೆನ್. ಸೊ ಇಟ್ ಈಸ್ ಅ ಪ್ರಿವಿಲೇಜ್. ಇದು ನಾವು ಹೆಣ್ಣು ಮಕ್ಕಳಾಗಿ ಹುಟ್ಟಿರೋದು ಒಂದು ಏನು ಹೇಳ್ತೀವಿ, ಇದೊಂದು ದೇವರೊಂದು ಕೊಟ್ಟಿರುವಂಥ ನಮಗೊಂದು ಭಾಗ್ಯ ಅಂತ ಹೇಳ್ಬೋದು. ಇಫ್ ಯು ಟೇಕ್ ಇಟ್ ದಟ್ ವೇ, ನೀವು ಅದನ್ನು ನಾನು ಹೆಣ್ಣಾಗಿ ಯಾಕೆ ಹುಟ್ಟಿದೆ ಅಂತ ಅಂದ್ಕೊಂಡ್ರೆ ನಿಮ್ಮಷ್ಟು ಮೂರ್ಖರು ಯಾರಿಲ್ಲ. ಬಟ್ ನಾನು ಹೆಣ್ಣಾಗಿ ಹುಟ್ಟಿದ್ದೇ ಒಂದು ಒಳ್ಳೆಯದು, ಇದರಿಂದ ನಾನು ಒಂದು ಸದುಪಯೋಗ ತಗೊಳ್ತೀನಿ ಅಂತ ಅಂದ್ಕೊಂಡ್ರೆ ಅದನ್ನು ನೀವು ಯಾವ ರೀತಿಯಲ್ಲಿ ಒಂದು ಪಾಸಿಟಿವ್ ಆಟಿಟ್ಯೂಡ್ ಇಟ್ಕೊಂಡು ಮುಂದುವರಿಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾದರೆ ನಾವು ಯಾವ ವಿವಿಧ ರಂಗಗಳಲ್ಲಿ ನಾವು ಅವರನ್ನು ಸಶಕ್ತರನ್ನಾಗಿ ಮಾಡ್ಬೋದು, ಯಾವ ರೀತಿ ನಾವು ಮಹಿಳೆಯರಿಗೆ ಹೆಚ್ಚು ಸ್ವಾತಂತ್ರ್ಯ ಕೊಡಬೇಕು, ಯಾವ ರೀತಿ ಸಬಲೀಕರಣ ಮಾಡಬೇಕು ಅನ್ನೋದು 5 ರಂಗಗಳಲ್ಲಿ ಮಾಡಬಹುದು. ಒಂದು ಸಾಮಾಜಿಕ ಅಂದರೆ ಸೋಷಿಯಲ್ ಎಂಪವರ್ಮೆಂಟ್ ಅಂತ ಹೇಳ್ತೀವಿ. ವಾಟ್ ಈಸ್ ಸೋಷಿಯಲ್ ಎಂಪವರ್ಮೆಂಟ್? ಸಾಮಾಜಿಕ ಸಬಲೀಕರಣ ಅಂದ್ರೇನು? ಇದೆಲ್ಲ ಸ್ಕೂಲಲ್ಲಿ ಸ್ಟಾರ್ಟ್ ಆಗೋದಿಲ್ಲ, ಇದು ಎಲ್ಲ ಸ್ಟಾರ್ಟ್ ಆಗೋದು ನಮ್ಮ ಮನೆಯಲ್ಲಿ. ನೀವು ಮನೆಯಲ್ಲಿ ಯಾವ ರೀತಿ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ನೀವು ಇನ್ವಾಲ್ವ್ ಆಗ್ತೀರಿ ಅನ್ನೋದು ಬಹಳ ಮುಖ್ಯ. ನಿಮ್ಮ ಮಕ್ಕಳ ಮದುವೆ ವಿಚಾರದಲ್ಲಿ ಆರ್ಥಿಕವಾಗಿ ನೀವು ಮನೆಯಲ್ಲಿ ಖರ್ಚುಗಳನ್ನು ಯಾವ ರೀತಿ ನಿಭಾಯಿಸ್ತೀರಿ ಅದರಲ್ಲಿ. ಆಮೇಲೆ ಕೌಟುಂಬಿಕ ನಿರ್ಧಾರಗಳಲ್ಲಿ, ವಿವಾಹ ನಿರ್ಧಾರಗಳಲ್ಲಿ, ಹೆರಿಗೆ ಮತ್ತು ಇತ್ಯಾದಿ ನಿರ್ಧಾರಗಳಲ್ಲಿ ನಿಮ್ಮ ಮಕ್ಕಳಿಗೆ ನಿಮ್ಮ ವಿಷಯಕ್ಕೆ ಬಂದಾಗ ನೀವು ಯಾವ ರೀತಿ ಡಿಸಿಷನ್ ತಗೊಳ್ತೀರಿ ಅನ್ನೋದು ಬಹಳ ಮ್ಯಾಟ್ರ್ ಆಗ್ತದೆ. ಈಗ ಮೇಡಮ್ ಹೇಳಿದ್ರಲ್ಲ, ಹೆಣ್ಣು ಮಕ್ಕಳು ಅಂದ ತಕ್ಷಣ ಬಹಳಷ್ಟು ಜನ ಅಬಾರ್ಷನ್ ಮಾಡಿಸ್ಕೊಂಡು ಬಿಡ್ತಾರೆ. ಇಲ್ಲ ಅಂತಂದರೆ, ಆ್ಯಂಡ್ ದಿಸ್ ಹ್ಯಾಪನ್ಸ್ ಮೋಸ್ಟ್ಲಿ ಇನ್ ದ ಲರ್ನೆಡ್ ಅಂಡ್ ಎಜುಕೇಟೆಡ್ ಸೊಸೈಟಿ, ನಾಟ್ ಇನ್ ದ ರೂರಲ್ ಸಿನೆರಿಯೋ. ಸೊ ಹಾಗಾಗಿ ನಾವು ಎಷ್ಟು ವಿದ್ಯಾವಂತರಾಗ್ತಾ ಇದ್ದೀವಿ ಅಷ್ಟೇ ಮೂರ್ಖರು ಕೂಡ ಆಗ್ತಾ ಇದ್ದೀವಿ. ಹೆಣ್ಣನ್ನು ಪೋಷಿಸ್ರಿ, ಹೆಣ್ಣನ್ನು ಆರಾಧಿಸ್ರಿ, ನಿಮಗೆ ಸಾಕಷ್ಟು ಐಶ್ವರ್ಯ ಅಂತಸ್ತು ಎಲ್ಲ ಸಿಗುತ್ತೆ. ನೀವು ಹೆಣ್ಣೇ ಶತ್ರು ಆದಾಗ ಪ್ರಾಬಬ್ಲಿ ಯು ನೆವರ್ ಸರ್ವೈವ್ ಆರ್ ಯು ನೆವರ್ ಪ್ರಾಸ್ಪರ್ ಇನ್ ಸೊಸೈಟಿ. ಸೊ ಈ ವಿಷಯಗಳಲ್ಲಿ ಅವರಿಗೆ ಸಮಾನವಾದಂತಹ ಹಕ್ಕುಗಳನ್ನು ಕೊಡಲಿಕ್ಕೆ ನಾವೆಲ್ಲರೂ ಮನೆಯಿಂದಲೇ ಸ್ಟಾರ್ಟ್ ಮಾಡಬೇಕು. ಅವಾಗ ಸ್ಕೂಲಲ್ಲಿ ಕಲಿಸುವಂಥ ಟೀಚರ್ಸ್ಗೆ ಅದು ತುಂಬ ಈಸಿ ಆಗುತ್ತೆ. ಮೌಲ್ಯಾಧಾರಿತ ಶಿಕ್ಷಣವನ್ನು ಕೊಡಲಿಕ್ಕೆ, ಗಂಡು ಮಕ್ಕಳಿಗೆ ಯಾವ ರೀತಿ ನಾವು ಹೆಣ್ಣು ಮಕ್ಕಳಿಗೆ ಹೆಚ್ಚು ಆಧಾರವನ್ನು ನೀಡಬೇಕು, ದೇ ಶುಡ್ ಫೀಲ್ ಸೇಫ್ ಅಂತ ಹೇಳಿದ್ರು. ಸೊ ದಟ್ ಫೀಲಿಂಗ್ ಹ್ಯಾಸ್ ಟು ಕಮ್. ಅವಾಗ ಮಾತ್ರ ನಾವು ಒಂದು ಭಯಮುಕ್ತ ಸಮಾಜವನ್ನು ನಿರ್ಮಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಇನ್ನು ನೆಕ್ಸ್ಟ್ ಸಬಲೀಕರಣ ಯಾವುದು ಅಂದರೆ ಶೈಕ್ಷಣಿಕ ಸಬಲೀಕರಣ. ಬಹಳಷ್ಟು ಜನ ಗಂಡು ಮಕ್ಕಳಿಗೆ ಹೊಲ ಮಾಡಿ ಮನೆ ಮಾಡಿ ಎಲ್ಲ ಓದಿಸ್ತೀರಿ, ಬಟ್ ಹೆಣ್ಣು ಮಕ್ಕಳಿಗೆ ಏನು ವಿಚಾರ ಮಾಡ್ತೀರಿ ಅಂದರೆ, ಇವ್ರು ಎಷ್ಟೊತ್ತಿದ್ರು ದೊಡ್ಡವಳಾದ್ಮೇಲೆ ಇವ್ರು ಮದುವೆ ಮಾಡಿ ಮತ್ತೆ ವರದಕ್ಷಿಣೆ ಕೊಟ್ಟು ಕಳಿಸ್ಬೇಕಲ್ವ. ಹಾಗಾಗಿ ಶಿಕ್ಷಣಕ್ಕೆ ನಾವು ಯಾಕೆ ಹೆಚ್ಚು ಮಹತ್ವ ಕೊಡಬೇಕು, ಇವಳಿಗೆ ಶಿಕ್ಷಣದ ಅವಶ್ಯಕತೆ ಇಲ್ಲ ಅಂತ. ಬಟ್ ನಾನು ಹೇಳೋದೇನೆಂದರೆ, ಶಿಕ್ಷಣ ಪಡೆದ ಮಹಿಳೆ ಮಾತ್ರ ಅವಳು ತನ್ನ ಕಾಲ ಮೇಲೆ ತಾನು ನಿಂತುಕೊಂಡೆ ಮಾತ್ರ ಅವಳು ಜೀವನವನ್ನು ಎದುರಿಸಲಿಕ್ಕೆ ಸಾಧ್ಯ ಆಗ್ತದೆ. ಯಾವುದೇ ಹಂತದಲ್ಲಿ ಕೂಡ ಶಿಕ್ಷಣ ಬಹಳ ಅವಶ್ಯಕತೆ ಇದೆ. ಸೊ ಅದಕ್ಕೆ ನೀವು ಹೆಣ್ಣು ಮಕ್ಕಳಿಗೆ ಇನ್ನೂ ಹೆಚ್ಚಿನ ಶಿಕ್ಷಣವನ್ನು ಕೊಡಬೇಕು. ಗಂಡು ಮಕ್ಕಳಿಗೆ ಕೊಡ್ತೀರಾ ಬಿಡ್ತೀರಾ ನನಗೆ ಗೊತ್ತಿಲ್ಲ, ಐ ಡೋಂಟ್ ವಾಂಟ್ ಟು ಪಾಂಡರ್ ಆನ್ ದಟ್ ಟಾಪಿಕ್. ಬಟ್ ವೆನ್ ಇಟ್ ಕಮ್ಸ್ ಟು ವುಮೆನ್, ಹೆಣ್ಣು ಮಕ್ಕಳಿಗೆ
26 ಕೇವಲ 27%. ಬಟ್ ನನ್ ಕೇಳಿದ್ರೆ ನಾನು ಮದುವೆ MSc ಆದಮೇಲೆ ಜಾಬ್ ಟೆಂಪರರಿ ಜಾಬ್ 3 ವರ್ಷ ಮಾಡಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಬೀದರ್ ಬಂದಮೇಲೆ ಆನ್ ಫುಲ್ ಪ್ರೊಫೆಷನರಿ ಪೀರಿಯಡ್ ಡಿಕ್ಲೇರ್ ಆದಮೇಲೆ ಆನ್ ಫುಲ್ ಸ್ಕಾಲರ್ಶಿಪ್ ಐ ವೆಂಟ್ ಫಾರ್ PhD when my children were studying in Nagasuta Vidyalaya when she was in UKG and when she was in 2nd standard. So I went for 3 years to Hyderabad to pursue my studies. Leaving my family at Bidar, I went to Hyderabad. So this is how all of you can do. So ನೀವು ಇಚ್ಛಾಶಕ್ತಿ ಇರಬೇಕು, ತುಂಬಾ ಸ್ಟ್ರಾಂಗ್ ಇಚ್ಛಾಶಕ್ತಿ ಇದ್ದಾಗ ಮಾತ್ರ ಹೆಣ್ಣು ಮಕ್ಕಳು ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಈ ಶೇಕಡಾವಾರು 20 ಹೋಗಿ 80 to 90% ಆದಾಗ ಮಾತ್ರ ನೀವು ಭಯಮುಕ್ತ ಸಮಾಜ, ಏನೋ ಒಂದು ದಬ್ಬಾಳಿಕೆ ಇರಲಾರ್ದಂಥ ಸಮಾಜವನ್ನು ನಿರ್ಮಿಸಲಿಕ್ಕೆ ಸಾಧ್ಯ. ಪುರುಷ ಪ್ರಧಾನ ಸಮಾಜ ಅಂತ ಏನು ಹೇಳ್ತಾರೆ, ಅದು ಪುರುಷ ಅಲ್ಲ, ಪುರುಷ ಸ್ತ್ರೀ ಇಬ್ಬರು ಪ್ರಧಾನವಾಗಿ ಕೆಲಸ ಮಾಡೋದು, ಸರಿ ಸಮಾನವಾಗಿ ಕೆಲಸ ಮಾಡುವಂಥ ಸಮಾಜವನ್ನು ನಿರ್ಮಿಸಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಆರ್ಥಿಕ ಸಬಲೀಕರಣ ಹಾಗಾದ್ರೆ ಏನು? ದಟ್ ಇಸ್ ವಿ ಕಾಲ್ ಇಟ್ ಆಸ್ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ವಿಮೆನ್ ಅಂತ. ಸಿ ವೈ ಪೀಪಲ್ ಆರ್ ಸಿಟಿಂಗ್ ಆನ್ ದ ಸ್ಟೇಜ್ ಬಿಕಾಸ್ ದೇ ಆರ್ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್. ನಾವು ಯಾರು ನಮ್ಮ ಗಂಡು ಮಕ್ಕಳಿಗೆ ನೀವು ದುಡ್ಡು ಕೊಡಿ ಅಂತ ನಾವು ಯಾವತ್ತೂ ಕೇಳಲ್ಲ. ಇನ್ಫ್ಯಾಕ್ಟ್ ನಾವೇ ಅವ್ರಿಗೆ ಕೊಡ್ತಾ ಇರ್ತೀವಿ. ಐ ಪೇ 80 to 90,000 ಟ್ಯಾಕ್ಸ್ ಎವ್ರಿ ಮಂತ್. ಸೊ ದ್ಯಾಟ್ ಇಸ್ ಮೈ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್. ಸೊ ಹೌ ಮೆನಿ ಆಫ್ ಯು ಪೀಪಲ್ ಪೇ ಟ್ಯಾಕ್ಸ್? ಸೊ ನೀವು ನಿಮ್ಮಷ್ಟಕ್ಕೆ ನೀವು ಕ್ವಶನ್ ಮಾಡ್ಕೊಳ್ಳಿ. ಆರ್ಥಿಕ ಸಬಲೀಕರಣ ಇದ್ದರೆ ಹೆಣ್ಣು ಮಗಳು ಯಾವುದೇ ಒಂದು ಪರಿಸ್ಥಿತಿಯನ್ನು, ಯಾವುದೇ ಒಂದು ಕೆಟ್ಟ ಸಮಯವನ್ನು ಎದುರಿಸಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ಆ ಸಮಯಕ್ಕೆ ನಿಮ್ಮನ್ನು ನೀವು ಸಶಕ್ತರಾಗಿ ಮಾಡಿಕೊಳ್ಬೇಕು. ಯಾವುದೇ ಒಂದು ಕೆಟ್ಟ ಸಂಗತಿ, ಕೆಟ್ಟ ಘಳಿಗೆಯನ್ನು ನೀವು ಎದುರಿಸಬೇಕು ಶಕ್ತಿಯಿಂದ. ಅಂದರೆ ನೀವು ಆರ್ಥಿಕವಾಗಿ ಸಬಲರಾಗಬೇಕು. ಅದು ಒಂದು ವ್ಯವಸಾಯ ಇರ್ಬೋದು, ಒಂದು ಕೃಷಿ ಇರ್ಬೋದು, ಒಂದು ಉದ್ಯೋಗ ಇರ್ಬೋದು, ಒಂದು ಬಿಸ್ನೆಸ್ ಇರ್ಬೋದು, ಒಂದು ಏನೋ ಒಂದು ಸಣ್ಣ ಪುಟ್ಟ ಜಾಬ್ ಇರ್ಬೋದು, ವಾಟ್ ಎವರ್ ಯು ಕ್ಯಾನ್ ಜಸ್ಟ್ ಅವರ್ 10 rupees ಬಟ್ ಯು ಹ್ಯಾವ್ ಟು ಬಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್. ಅದು ಯಾವಾಗ ನೀವು ಮನದಟ್ಟು ಮಾಡಿಕೊಳ್ಳಂಗಿಲ್ಲ. ನೀವು ಅಲ್ಲಿವರೆಗೂ ನೀವು ಇನ್ನೊಬ್ಬರ ಹತ್ರ ವರದಕ್ಷಿಣೆ ತಗೊಂಡೋಗಿ ಇವತ್ತು ಕಿರುಕುಳ ಅನುಭವಿಸಿ ಅವರ ಹತ್ರ ಮತ್ತೆ ದಿನ ದುಡ್ಡು ಕೊಟ್ಟಾಗಲೇ ನೀವು ಲೈಫ್ ಮಾಡುವಂಥ ಪರಿಸ್ಥಿತಿ ನಿಮ್ಮದಾಗಿರಬಾರ್ದು. ಸೊ ಗಿವ್ ಪ್ರಾಪರ್ ಎಜುಕೇಶನ್ ಫಾರ್ ಯರ್ ಚಿಲ್ಡ್ರನ್ ಆ್ಯಂಡ್ ಬಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್. ಸೊ ಹಾಗಾಗಿ ಈ ಬಡತನ, ನಮ್ಮ ದೇಶದಲ್ಲಿ ಬಡತನ ಇದೆ ಅಂತ ಹೇಳ್ತಾರೆ. ಬಡತನ ಯಾಕಿರುತ್ತೆ? ಬಡತನ ಯಾಕಿರುತ್ತೆ ಅಂದರೆ ಕೇವಲ ಗಂಡು ಮಕ್ಕಳು ದುಡಿತಾರೆ, ಒಬ್ಬರು ದುಡಿತಾರೆ, 5-10 ಜನ ಮನೆಯಲ್ಲಿ ಕುತ್ಕೊಂಡು ತಿಂದರೆ ಬಡತನ ಇರುತ್ತೆ. ಆದರೆ ಮನೆಯಲ್ಲಿ ಎಲ್ಲರೂ ದುಡಿಯೋರೆ ಆದರೆ ಬಡತನ ಇರೋದಿಲ್ಲ. ಸೊ ಹಾಗಾಗಿ ನಿಮ್ಮ ಹೆಣ್ಣು ಮಕ್ಕಳಿಗೆ ಮತ್ತು ನೀವು ಕೂಡ ಯಾವುದಾದ್ರೂ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸಿಕೊಂಡು ನೀವು ಈ ಬಡತನವನ್ನು ಕೂಡ ಹೋಗಲಾಡಿಸಲಿಕ್ಕೆ ನೀವೆಲ್ಲರೂ ಶ್ರಮ ಪಡ್ಬೋದು. ಇನ್ನೊಂದು ಸಬಲೀಕರಣ ಅಂದರೆ ರಾಜಕೀಯ ಸಬಲೀಕರಣ. ದೇಶಕ್ಕೆ 30% ಆಫ್ ರಿಸರ್ವೇಷನ್ ಇದೆ ಮಹಿಳೆಯರು ಅಂತ. ಬಟ್ ಆ 30%ಅಲ್ಲಿ ನೀವು ಅಬ್ಸರ್ವ್ ಮಾಡಿ, ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, MLA ಅವರು ಇರ್ಬೋದು, ಹೆಸರಿಗೆ ಹೆಣ್ಮಕ್ಳು ಇರ್ತಾರೆ, ಆದರೆ ಅಲ್ಲಿ ರಾಜಕೀಯ ಮಾಡೋರು ಎಲ್ಲರೂ ಗಂಡ್ಮಕ್ಳೇ ಇರ್ತಾರೆ. ಹೌದಾ? ಸೊ ನಿಮಗೆ ಯಾಕೆ ಇದು ರಿಸರ್ವೇಷನ್ ಕೊಟ್ಟಿದ್ದಾರೆ ಅನ್ನೋದು ನೀವು ಯಾವತ್ತಾದ್ರೂ ವಿಚಾರ ಮಾಡಿದ್ದೀರಾ? ವೈ ಪೀಪಲ್ ಆರ್ ಗಿವಿಂಗ್ ಲಾಟ್ ಆಫ್ ಸ್ಕೋಪ್ ಫಾರ್ ಎಂಪವರ್ಮೆಂಟ್, ಬಟ್ ನೀವು ಅದನ್ನು ಬಳಸ್ಕೊಳ್ತಾ ಇಲ್ಲ. ನಾವು ಒಂದು ಹಳ್ಳಿಗೆ ಹೋದಾಗ ಅಲ್ಲಿ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ವಿ. ನಾವು ಅಲ್ಲಿ ತಾಲೂಕ್ ಪಂಚಾಯತ್ ಮೆಂಬರಿಗೆ ಕರೆದಾಗ, ಮೇಡಮ್ ನನ್ನ ಹೆಸರಿಗಿದ್ದೇನೆ, ನನ್ನ ಗಂಡು ಮಗ ಅವರು ಎಲ್ಲ ಇದು ಮಾಡ್ತಾನಂದೆ, ನೀನು ಗಂಡು ಮಗನಿಗೆ ವಾಪಸ್ ಕಳ್ಸಮ್ಮ, ನೀನು ಬಂದು ಕುರ್ಚಿ ಮೇಲೆ ಕೂತ್ಕೊಂಡು ದೇನಕ್ಕೆ ಗೋಯಿಂಗ್ ಟು ಸ್ಟಾರ್ಟ್ ದ ಪ್ರೋಗ್ರಾಮ್ ಅಂತ ಹೇಳಿದೆ. ಆಮೇಲೆ ಅರ್ಧ ಗಂಟೆ ಲೇಟ್ ಆಯಿತು, ಬಟ್ ಪರವಾಗಿಲ್ಲ, ಆ ಲೇಡಿ ಬಂದು ದೆನ್ ಅವ್ರದ್ದು ಹಕ್ಕುಗಳೇನು ಅದನ್ನು ಹೇಳಿಕೊಟ್ಟು ನಂತರ ನಾನು ಕಾರ್ಯಕ್ರಮವನ್ನು ಆರಂಭ ಮಾಡ್ತಾರೆ. ಸೊ ಹೆಣ್ಣು ಮಕ್ಕಳು ನಿಮ್ಮ ಜವಾಬ್ದಾರಿಗಳು, ನಿಮ್ಮ ಹಕ್ಕುಗಳನ್ನು ನೀವೇ ಬಳಸ್ಕೊಳ್ತಾ ಇಲ್ಲ ಅಂದಾಗ ನಿಮಗೆ ಯಾವ ರೀತಿ ರಾಜಕೀಯ ಸಬಲೀಕರಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ? ನಿಮ್ಮನ್ನು ನೀವೇ ಪ್ರಶ್ನಿಸ್ಕೊಳ್ಬೇಕು. ಸೊ ನಮಗೆ ಗಂಡಸರು ಹೆಚ್ಚು ಸ್ಕೋಪ್ ಕೊಡ್ತಾ ಇಲ್ಲ ಅಂತ ಬಹಳ ಜನ ಹೆಣ್ಮಕ್ಳು ಕೇಳ್ತಾರೆ. ಬಟ್ ಕೊಟ್ಟಿರೋ ಸ್ಕೋಪನ್ನು ಎಷ್ಟು ಜನ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದೀವಿ? ಯು ಹ್ಯಾವ್ ಟು ಕ್ವೆಶ್ಚನ್ ಯುವರ್ಸೆಲ್ಫ್. ಆಮೇಲೆ ಮಾನಸಿಕ ಸಬಲೀಕರಣ. ಸೊ ಬಹಳಷ್ಟು ಮಹಿಳೆಯರು ಮಾನಸಿಕವಾಗಿ ಕೂಡ ತುಂಬಿಟ್ಟು ಹೋಗ್ತಾ ಇದ್ದಾರೆ. ಈಗ ಮೇಡಮ್ ಹೇಳಿದ್ರು ಏನಂತ, ಡಾಕ್ಟರ್ ಪೂರ್ಣಿಮಾ ಅವ್ರು ಹೇಳಿದ್ರು, ಒಬ್ಬ ಗಂಡು ಮಗನ ಹತ್ರ 10 ಜನ ಹೆಣ್ಮಕ್ಳು ಇದ್ರೆ ದೇ ಶುಡ್ ಫೀಲ್ ಸೇಫ್ ಅಂತ. ಅದು ಯಾವಾಗ ಫೀಲ್ ಸೇಫ್ ಆಗುತ್ತೆ, ಆ ಫೀಲ್ ಫ್ಯಾಕ್ಟರ್ ಯಾವಾಗ ಆಗುತ್ತೆ ಅಂದರೆ ವೆನ್ ಹಿ ಹ್ಯಾಸ್ ಲಾಟ್ ಆಫ್ ಗುಡ್ ಮಾರಲ್ ವ್ಯಾಲ್ಯೂಸ್. ಆ ಒಂದು ಮಾರಲ್ ವ್ಯಾಲ್ಯೂಸ್ ನಿಮ್ಮ ಗಂಡು ಮಕ್ಕಳಿಗೆ ನೀವು ಹೇಳಿಕೊಟ್ಟಿಲ್ಲ ಅಂದಾಗ ಹೆಣ್ಣು ಮಕ್ಕಳಿಗೆ ಅಲ್ಲಿ ಫೀಲ್ ಸೇಫ್ ಫ್ಯಾಕ್ಟರ್ ಆಗೋದೇ ಇಲ್ಲ. ಇಟ್ ಈಸ್ ನಾಟ್ ಎಟ್ ಆಲ್ ಪಾಸಿಬಲ್. ಸೊ ಹಾಗಾಗಿ ಮಾನಸಿಕ ಸಬಲೀಕರಣ ಇದು ಈಗ ನೋಡಿ ನೀವೆಲ್ಲ ಕೇಳ್ತೀರಿ, ದಿನನಿತ್ಯ ಕಿರುಕುಳಗಳು, ಅತ್ಯಾಚಾರ, ಮರ್ಯಾದೆ ಹತ್ಯೆ. ಈ ಮರ್ಯಾದೆ ಹತ್ಯೆ ಯಾವುದಕ್ಕಾಗುತ್ತೆ? ನೀವು ಇಂಟರ್ ಕಾಸ್ಟ್ ವಿವಾಹ ಆದಾಗ ಮರ್ಯಾದೆ ಹತ್ಯೆ ಆಗುತ್ತೆ. ಸೊ ವೈ ಡೋಂಟ್ ಯು ಅಲೌ ಫಾರ್ ಇಂಟರ್ ಕಾಸ್ಟ್ ಮ್ಯಾರೇಜಸ್? ಇದನ್ನು ಬಸವಣ್ಣನವರು
ಆಗುತ್ತೆ, ಅವಾಗ ನಮ್ಮ ಇವಾಗ ಒಂದು ಉನ್ನತ ಒಂದು ಸಮಾಜವನ್ನು ನಾವು ನಿರ್ಮಿಸಿದ್ದೀವಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ಸೊ ಈ ಎಸ್ ಎಸ್ ಸೊ ನಾವು ಯಾವುದೇ ಒಂದು ಬೆದರಿಕೆಗೆ ಒಡ್ಲಾರ್ದ ಹಾಗೆ ಅವಳ ಆತ್ಮವಿಶ್ವಾಸವನ್ನು ಹೆಚ್ಚಿಸಲಿಕ್ಕೆ ಯಾವ ರೀತಿ ಕಾರ್ಯೋನ್ಮುಖ ಆಗಬೇಕು ಆ ರೀತಿ ಮಾತ್ರ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಆಮೇಲೆ ಮಹಿಳಾ ಸಬಲೀಕರಣವು ಸುಸ್ಥಿರವಾಗಿರಬೇಕು. ಅಂದರೆ ಒನ್ ಟೈಮ್ ನಾವು ಡಂಗರ ಹೊಡೆದು ಸಾರಿ ಏನೋ ದೊಡ್ಡ ಭಾಷಣ ಮಾಡಿ ಹೋಗೋದಲ್ಲ. ಇಟ್ ಶುಡ್ ಬಿ ಡೈಲಿ ಆಕ್ಟಿವಿಟಿ, ಇಟ್ ಶುಡ್ ಬಿ ಎವ್ರಿ ಡೇ ಎಕ್ಸಸೈಸ್. ಆಮೇಲೆ ಪ್ರಗತಿಪರ ಸಮಾಜ ಆಗಬೇಕು ಅಂದರೆ ನಾವು ಭಾರತ ಸರ್ಕಾರ ಎಸ್ಪೆಷಲಿ ರೀಸೆಂಟ್ಲಿ ಮೋದಿ ಅವರು ಬಂದ ನಂತರ ಸಾಕಷ್ಟು ಹೆಣ್ಣು ಮಕ್ಕಳಿಗೆ ಕಾರ್ಯೋನ್ಮುಖರಾಗುವಂಥ, ಸಾಕಷ್ಟು ಸಬಲೀಕರಣ ಆಗುವಂಥ ಸಾಕಷ್ಟು ಯೋಜನೆಗಳನ್ನು ಹಾಕೊಂಡಿದ್ದಾರೆ. ಆ ಯೋಜನೆಗಳ ಪಟ್ಟಿಯನ್ನು ನಾವೆಲ್ಲರೂ ತೆಗೆದು ನೋಡಬೇಕು. ಅವಾಗ ನಿಮ್ಗೆ ಎಷ್ಟು ಸ್ಕೋಪ್ ಕೊಡ್ತಾ ಇದ್ದಾರೆ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ಓಕೆ, ಸೊ ಇದನ್ನೆಲ್ಲ ಯೋಜನೆಗಳ ಬಗ್ಗೆ ನಾವು ಥಿಂಕ್ ಮಾಡಬೇಕು. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳಿದರು, ಏನಂದ್ರೆ ಯಾವುದೇ ದೇಶದ ಒಂದು ಪ್ರಗತಿಯನ್ನ ಅದರ ಇದನ್ನ ಅಳಿಬೇಕು ಅಂದ್ರೆ ಹೆಣ್ಣು ಮಗಳು ಎಷ್ಟು ಸಬಲೀಕರಣಗೊಂಡಿದ್ದಾಳೆ ಅನ್ನೋದು, ಯಾವ ರೀತಿ ಸ್ಥಾನಮಾನ ಹೆಣ್ಣಿಗೆ ಸಿಗುತ್ತೆ ಅನ್ನೋದ್ರ ಮೇಲೆ ನಾವು ಒಂದು ದೇಶದ ಪ್ರಗತಿಯನ್ನ ಅಳಿತೇವೆ ಅಂತ ಹೇಳಿದರು. ಸೊ ಈ ನಿಟ್ಟಿನಲ್ಲಿ ನಮ್ಮ ಭಾರತ ದೇಶ ನಿಜವಾಗ್ಲೂ ಮುಂದುವರಿತಾ ಇದೆ. ಅದರಲ್ಲೂ ಎಸ್ಪೆಷಲಿ ಆಸ್ ನೋಟಿಸ್ ಬೈ ಡಾಕ್ಟರ್ ಪೂರ್ಣಿಮಾ, ಇವನ್ನ ನಾನು ಕೂಡ ಇಡೀ ಭಾರತ ದೇಶ ಅಡ್ಡಾಡಿದ್ದೀನಿ. ನಾರ್ತಲ್ಲಿ ಹೆಣ್ಣು ಮಕ್ಕಳಿಗೆ ಇಷ್ಟೊಂದು ಸ್ವಾತಂತ್ರ್ಯ ಇಲ್ಲ, ಬಟ್ ವಿ ಆರ್ ವೆರಿ ಫಾರ್ಚುನೇಟ್. ನಾವು ಸೌತ್ ಇಂಡಿಯಾನಲ್ಲಿ ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಹೆಚ್ಚಿನ ಸ್ವಾತಂತ್ರ್ಯ ಇದೆ, ಸಮಾನತೆ ಇದೆ. ಬಿಕಾಸ್ ಐ ವಾಸ್ ದೇರ್ ಇನ್ ಕಾಶಿ ಫಾರ್ 21 days ಫಾರ್ ಮೈ ರಿಸರ್ಚ್ ವರ್ಕ್. ನಾನು 21 ದಿನ ಅಲ್ಲಿ ಇದ್ದು ಕಾಶಿಯಲ್ಲಿ ನೋಡಿದಾಗಲೂ ಕೂಡ ಹೆಣ್ಣು ಮಕ್ಕಳು ಗಂಟೆಗಳಾದ್ರೆ ಯಾರು ಹೊರಗೆ ಬರ್ತಾ ಇರಲಿಲ್ಲ. ಅವರು ಗಂಡು ಮಕ್ಕಳ ಜೊತೆಗೆ ಮಾತ್ರ ಅಡ್ಡಾಡ್ತಾ ಇರೋದನ್ನ ನಾನು ನೋಡದೆ ಹೊರತು ಐ ಫೆಲ್ಟ್ ನಾನು ಎಷ್ಟು ಫಾರ್ಚುನೇಟ್ ಇದ್ದೀನಿ. ಐ ಆಮ್ ಬ್ರಾಟ್ ಅಪ್ ಇನ್ ಕರ್ನಾಟಕ, ಬಾರ್ನ್ ಇನ್ ಕರ್ನಾಟಕ. ಐ ಫೆಲ್ಟ್ ಸೋ ಹ್ಯಾಪಿ. ಸೊ ಈ ರೀತಿ ನಾವು ಸೌತ್ ಇಂಡಿಯಾನಲ್ಲಿ, ಯಾಕಂದ್ರೆ ನೀವು ಅಬ್ಸರ್ವ್ ಮಾಡ್ರಿ, ಹೆಣ್ಣು ದೇವತೆಯನ್ನ ನಮ್ಮ ದಕ್ಷಿಣ ಭಾರತದಲ್ಲಿ ಹೆಚ್ಚು ಪೂಜೆ ಮಾಡ್ತಾರೆ. ಆದರೆ ನೀವು ಉತ್ತರ ಭಾರತದಲ್ಲಿ ನೋಡಿದಾಗ ಅಲ್ಲಿ ಗಂಡು ದೇವರುಗಳನ್ನು ಹೆಚ್ಚು ಪೂಜೆ ಮಾಡ್ತಾರೆ. ಸೊ ಇದು ಎಲ್ಲೋ ಒಂದು ಕಡೆ ಇದಕ್ಕೂ ಕೂಡ ಒಂದು ಲಿಂಕ್ ಇರುತ್ತೆ. ನೀವು ಗಂಡು ಅಂದ್ರೆ ನಿಮಗೆ ಯಾವ ರೀತಿ ನಿಮ್ಮ ಗಂಡು ಮಕ್ಕಳು ಮುಂದೆ ನಿಮ್ಮನ್ನ ಎಷ್ಟು ಸುರಕ್ಷಿತವಾಗಿ ನೋಡ್ಕೊಳ್ತಾರೆ ಗೊತ್ತಿಲ್ಲ. ಬಟ್ ಐ ವಾಸ್ ಪ್ರೇಯಿಂಗ್ ಫಾರ್ ದಟ್ ಐ ಶುಡ್ ಹ್ಯಾವ್ ಓನ್ಲಿ ಡಾಟರ್ಸ್ ಅಂಡ್ ನಾಟ್ ಅ ಸನ್. ಐ ವಾಸ್ ಲಿಟರಲಿ ಪ್ರೇಯಿಂಗ್ ಅಂಡ್ ಫಾರ್ಚುನೇಟ್ಲಿ ಐ ಗಾಟ್ ಡಾಟರ್ಸ್. ಸೊ ಐ ಆಮ್ ವೆರಿ ಹ್ಯಾಪಿ. ಸೊ ಹಾಗಾಗಿ ಈ ದೇಶದ ಪ್ರತಿಯೊಬ್ಬ ಮಹಿಳೆ ಗೌರವಯುತವಾಗಿ ಬೆಳಗಬೇಕು. ಅವಳು ಇನ್ನೂ ಮುಂದೆ ಯಾರಿಗಾದ್ರೂ ದಾರಿ ದೀಪ ಆಗಬೇಕು ಅಂತಂದ್ರೆ ನಾವು ಎಲ್ಲರೂ ಶ್ರಮ ಪಡಬೇಕಾಗುತ್ತೆ. ಆಮೇಲೆ ಹೆಣ್ಣಿಗೆ ಹೆಣ್ಣು ಯಾವತ್ತೂ ಶತ್ರು ಆಗಬಾರ್ದು. ನಂದು PhD ಥೀಸಿಸ್ ಪೂರ್ತಿ ರೆಡಿ ಆಗಿತ್ತು. ನಂದು ಗೈಡ್ ಕೂಡ ಒಂದು ಅಗದಿ ನ್ಯಾಷನಲ್ ಲೆವೆಲ್ ಫಿಗರ್ ಇದ್ರು. ಅವರು ನನಗೆ ಎಷ್ಟು ಕಿರುಕುಳ ಕೊಟ್ಟರು ಅಂತಂದ್ರೆ ಐ ಜಸ್ಟ್ ತ್ರೀ ಔಟ್ ಮೈ ಥಿಂಗ್ಸ್. ನಾನು ಹೇಳಿದೆ, ನೀವು ನನ್ನ ಡಿಗ್ರಿ ತಗೊಳ್ಬೋದು, ಅದು ನನ್ನಿಂದ ನನ್ನ ಒಂದು ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳೋಕೆ ಆಗೋದಿಲ್ಲ. ಯು ಕ್ಯಾನ್ ಟೇಕ್ ಮೈ ಡಿಗ್ರಿ ಅಂತ ಹೇಳಿ ನಾನು ವೀಸಾ ಕೊಟ್ಟು ಬಂದಿದ್ದೆ. ದೆನ್ ವಿದಿನ್ 4 days ಐ ಕಂಪ್ಲೀಟೆಡ್ ಮೈ PhD. ಸೊ ನಿಮ್ಗೆ ಎಲ್ಲಿ ಜನ ಟೈಮನ್ನು ಎದುರಿಸಲಿಕ್ಕೆ ಧೈರ್ಯ ಇರೋದಿಲ್ಲ, ಅಲ್ಲಿವರೆಗೆ ನೀವೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಮನೆಯಲ್ಲಿ ನೀವು ಕೇವಲ ಒಂದು ಆರ್ನಮೆಂಟಲ್ ಪೀಸ್ ಆಗಬಾರ್ದು. ಯು ಶುಡ್ ಬಿಕಮ್ ಅ ರಿಯಲ್ ಶಕ್ತಿ ನಾರಿ ಶಕ್ತಿ ಆಗಬೇಕು. ಆ್ಯಂಡ್ ಲಕ್ಸುರಿ ಆ್ಯಂಡ್ ಕನ್ಸ್ಯೂಮಬಲ್ ಗುಡ್ ಅಂತ ಆಗಬಾರ್ದು. ಇದನ್ನ ಅರ್ಥ ನೀವೇ ವಿಚಾರ ಮಾಡಿರಿ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಅಂತ. ಸೊ ಯು ಶುಡ್ ನೆವರ್ ಬಿಕಮ್ ಅ ಕನ್ಸ್ಯೂಮಬಲ್ ಗುಡ್, ಯು ಶುಡ್ ನೆವರ್ ಬಿಕಮ್ ಅ ಲಕ್ಸುರಿ ಕನ್ಸ್ಯೂಮಬಲ್ ಗುಡ್, ಆರ್ ಯು ಶುಡ್ ನೆವರ್ ಬಿಕಮ್ ಅನ್ ಆರ್ನಮೆಂಟಲ್ ಪೀಸ್ ಅಟ್ ಯುವರ್ ಹೌಸ್. ಓಕೆ, ಸೊ ಒಂದು ಶಕ್ತಿಯಾಗಿ ತಾವೆಲ್ಲರೂ ಹೊರಹೊಮ್ಮಬೇಕು. ಈ ಒಂದು ಮಹಿಳಾ ದಿನಾಚರಣೆ ಅಂಗವಾಗಿ ಇನ್ನು ಇದೇ ರೀತಿ ಸಾಕಷ್ಟು ಕಾರ್ಯಕ್ರಮಗಳು, ಇದು ವರ್ಷ ಪೂರ್ತಿ, ನಾಟ್ ಓನ್ಲಿ ಆನ್ ದಿ ವಿಮೆನ್ಸ್ ಇಂಟರ್ನ್ಯಾಷನಲ್ ಡೇ, ಆನ್ ದ ಇಯರ್ ರೌಂಡ್ ಈ ಥರ ಒಂದು ಹೆಣ್ಣು ಮಕ್ಕಳಿಗಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸಿ ಒಂದು ಒಳ್ಳೆಯ ದಿಶೆಯಲ್ಲಿ ನಾವು ಅವರ ವಿಚಾರಗಳನ್ನು, ಅವರ ಚಿತ್ರಗಳನ್ನು, ಅವರ ಒಂದು ಮಾರಲ್ ವ್ಯಾಲ್ಯೂಸ್, ಧೈರ್ಯ ಕೊಡುವ ಈ ಥರ ಕಾರ್ಯಕ್ರಮಗಳನ್ನ ಮಾಡಿದಾಗ ಮಾತ್ರ ಹೆಣ್ಣು ಧೈರ್ಯಶಾಲಿಯಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗುರುಗಳು, ನಮ್ಮ ಮೆಂಟರ್, ಮತ್ತು ನಮ್ಮ ಹಿಂದಿನ ಬಾಸ್ ಅಂತ ಹೇಳ್ಬೋದು, ಆಮೇಲೆ ಈ ಒಂದು ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು ಆಗಿರುವಂಥ ಡಾಕ್ಟರ್ ಸುರೇಶ್ ಪಾಟೀಲ್ ಅವರಿಗೆ, ಹಾಗೂ ಇಲ್ಲಿ ನೆರೆದಂಥ ಎಲ್ಲ ಈ ಒಂದು ಸೊಸೈಟಿಯ ಸದಸ್ಯರಿಗೆ, ಲಿಂಗಾರತಿ ಮೇಡಮ್ ಅವರಿಗೆ, ಹಾಗೂ ಇನ್ನುಳಿದ ಎಲ್ಲ ಸದಸ್ಯರಿಗೆ ಹಾಗೂ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಧನ್ಯವಾದ.